ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇವತ್ತಿನ ಎನರ್ಜಿ ಪ್ರಕಾರ ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಎನರ್ಜಿ ಆಫ್ ನೆಗ್ಲೆಕ್ಟ್ ಆ್ಯಂಡ್ ಟೇಕನ್ ಫಾರ್ ಗ್ರಾಂಟೆಡ್ ಎನರ್ಜಿ. ಎಕ್ಸಿಸ್ಟೆನ್ಸ್ನಲ್ಲಿ ನಿಮಗೆ ಈ ರೀತಿ ಫೀಲ್ ಆಗ್ತಾ ಇತ್ತು. ಬಹುಶಃ ನಿಮ್ಮ ಪಾರ್ಟ್ನರ್ ಈ ಕನೆಕ್ಷನ್ಗೆ ಏನು ಅವರ ಎಫರ್ಟನ್ನು ಹಾಕಲಿಲ್ಲ ಅನ್ನೋ ಹಾಗೆ, ಅವರ ಕಡೆಯಿಂದ ಯಾವುದೇ ಎಫರ್ಟ್ಸ್ ಇರಲಿಲ್ಲ. ನೀವು ಲಿಟ್ರಲಿ ಫೀಲ್ ಮಾಡ್ತಾ ಇದ್ರಿ. ಈ ರಿಲೇಷನ್ಶಿಪ್ಗಾಗಿ ನೀವು ಎಲ್ಲವನ್ನ ಎಫರ್ಟ್ ಹಾಕಿದ್ದೀರಾ, ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಆದರೆ ನಿಮ್ಮ ಪಾರ್ಟ್ನರ್ ಈ ರಿಲೇಷನ್ಶಿಪ್ಗಾಗಿ ಏನೂ ಮಾಡಿಲ್ಲ ಅನ್ನೋ ಫೀಲಿಂಗ್ ನಿಮ್ಮೊಳಗೂ ಇದೆ. ಇಲ್ಲಿ ಕಾಣಿಸ್ತಾ ಇರುವ ಎನರ್ಜಿ ಪ್ರಕಾರ ನಿಮ್ಮ ಎಕ್ಸಿಸ್ಟೆನ್ಸ್ ಅವರ ಲೈಫ್ನಲ್ಲಿ ಯಾವ ವ್ಯತ್ಯಾಸವನ್ನು ಮಾಡ್ತಾ ಇರಲಿಲ್ಲ ಅನ್ನೋ ಹಾಗೆ ನಿಮಗೆ ಅನ್ನಿಸ್ತಾ ಇತ್ತು. ನೀವು ಈ ಪರ್ಸನ್ಗಾಗಿ ತುಂಬ ಅವೈಲಬಲ್ ಆಗಿದ್ರಿ, ತುಂಬ ಹೆಚ್ಚು ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿದ್ರಿ. ಈ ಪರ್ಸನ್ ನಿಮ್ಮನ್ನು ತುಂಬ ಲೈಟಾಗಿ ತಗೊಂಡಿದ್ದಾರೆ. ಅಂದರೆ ಪಾಸ್ಟ್ನಲ್ಲಿ ಈ ರೀತಿ ನಡೆದಿರ್ಬೋದು. ನೀವು ಇವರನ್ನು ತುಂಬ ಪ್ರಿಯಾರಿಟಿನಲ್ಲಿ ಇಡ್ತಾ ಇದ್ರಿ. ಈ ಪರ್ಸನ್ ನಿಮಗೆ ಅಂದರೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿದ್ರೆ ನೀವು ಆ ಮಾತನ್ನು ಕೇಳ್ತಾ ಇದ್ರಿ. ಈ ರಿಲೇಷನ್ಶಿಪ್ಗಾಗಿ ಅವ್ರು ಯಾವ ರೀತಿ ಹೇಳ್ತಾ ಇದ್ರೋ ಆ ರೀತಿ ನೀವು ಕೇಳ್ತಾ ಇದ್ರಿ. ಯು ಆಲ್ವೇಸ್ ಪುಟ್ ಎಫರ್ಟ್ಸ್ ಟು ಇಂಪ್ರೆಸ್ ದಿಸ್ ಪರ್ಸನ್. ಅಂದರೆ ಈ ಪರ್ಸನನ್ನು ಇಂಪ್ರೆಸ್ ಮಾಡೋದಕ್ಕೆ ನೀವು ತುಂಬ ಎಫರ್ಟ್ಸ್ ಹಾಕಿದ್ದೀರಾ. ಈ ಪರ್ಸನ್ನ ಹೃದಯ ಗೆಲ್ಲೋದಕ್ಕೆ ನೀವು ತುಂಬ ಪ್ರಯತ್ನ ಪಟ್ಟಿದ್ದೀರಾ. ಆದರೆ ಈ ಪರ್ಸನ್ ಯಾವಾಗಲೂ ನಿಮ್ಮನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ತಗೊಂಡಿರ್ಬೋದು, ತುಂಬ ಲೈಟಾಗಿ ತಗೊಂಡಿದ್ದಾರೆ. ಅವರ ಕಡೆಯಿಂದ ಯಾವುದೇ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಈ ಕನೆಕ್ಷನ್ ಇಷ್ಟು ಸಮಯ ಉಳಿದಿದ್ರೆ ಅದನ್ನು ಮೇಂಟೈನ್ ಮಾಡಿದ್ದು ನೀವು ಮಾತ್ರ. ನಿಮ್ಮ ಎಫರ್ಟ್ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ, ಈ ಕನೆಕ್ಷನ್ನಲ್ಲಿ ಇಲ್ಲದೆ ಇದ್ದಿದ್ರೆ ಈ ರಿಲೇಷನ್ಶಿಪ್ ಅನ್ನೋದು ತುಂಬ ಹಿಂದೆಯೇ ಕಟ್ ಆಗ್ತಾ ಇತ್ತು, ಬ್ರೇಕಪ್ ಆಗ್ತಾ ಇತ್ತು. ಸೊ ಆ ಎನರ್ಜಿ ಇದೆ. ಎನರ್ಜಿ ಆಫ್ ಇಗ್ನೋರೆನ್ಸ್, ನೆಗ್ಲೆಕ್ಟ್ ಎನರ್ಜಿ. ನೀವು ಈ ಪರ್ಸನ್ನ ತುಂಬ ಇಗ್ನೋರೆಂಟ್ ಎನರ್ಜಿಯಲ್ಲಿ ನೋಡ್ತಿದ್ದೀರ, ನೀವು ನೆಗ್ಲೆಕ್ಟ್ ಮಾಡುವ ಎನರ್ಜಿಯಲ್ಲಿ ನೋಡ್ತಿದ್ದೀರಿ. ಈ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ನಿಮ್ಮೊಳಗಿದೆ. ಅಂದರೆ ಈಗ ಪ್ರೆಸೆಂಟ್ ಟೈಮಲ್ಲಿ ಇವರು ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇರೋ ರೀತಿ ಇವರು ನಿಮಗೆ ಕಾಣಿಸ್ಕೊಂಡಿರ್ಬೋದು, ಆ ರೀತಿ ಇವರು ಬಿಹೇವ್ ಮಾಡಿರ್ಬೋದು. ಸೊ ಇವರು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಆ ರೀತಿ ಮಾಡಿರುವ ಸಾಧ್ಯತೆ ಕೂಡ ಇದೆ. ಅಥವಾ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ಯಾಕೆಂದರೆ ಅವರು ನಿಮ್ಮ ರೆಸ್ಪಾನ್ಸ್ಗಾಗಿ ಕಾಯ್ತಾ ಇದ್ದಾರೆ. ನೀವು ಏನಾದರೂ ರೆಸ್ಪಾನ್ಸ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಇನ್ನೂ ಕೂಡ ಅವರು ಅದೇ ಎನರ್ಜಿಯಲ್ಲಿದ್ದಾರೆ, ನಿಮ್ಮ ರೆಸ್ಪಾನ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಇನ್ನೂ ಅವರಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಇಲ್ವಾ ಅನ್ನೋ ಕ್ಲಾರಿಟಿ ಅನ್ನೋದು ಅವರಿಗೆ ಬೇಕಾಗಿದೆ. ಆದರೆ ಬಹುಶಃ ನೀವು ಯಾವುದೇ ರೆಸ್ಪಾನ್ಸ್ ಕೊಡಲಿಲ್ಲ. ಅದೇ ಅವ್ರಿಗೀಗ ತುಂಬ ಡೌನ್ ಮಾಡ್ತಾ ಇದೆ. ಯಾಕೆಂದರೆ ಈ ಪರ್ಸನ್ ಒಂದು ಹೋಪ್ ಇಟ್ಕೊಂಡಿದ್ರು. ಅವರು ತುಂಬ ಹ್ಯಾಪಿಯಾಗಿ ಕಾಣಿಸ್ಕೊಂಡ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಪೋಸ್ಟ್ ಹಾಕಿದ್ರೆ ನೀವು ಜಲಸ್ ಫೀಲ್ ಮಾಡ್ತೀರಾ ಅಂತ ಅವರು ಯೋಚನೆ ಮಾಡಿದರು. ನೀವು ಇನ್ಸೆಕ್ಯೂರ್ ಫೀಲ್ ಮಾಡ್ತೀರಾ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿದರು. ನೀವು ಅವ್ರ ಹತ್ರ ಹೋಗಿ ಏನಾದರೂ ಹೇಳ್ತೀರಾ ಅಥವಾ ಫೈಟ್ ಮಾಡ್ತೀರಾ, ಕೋಪ ತೋರಿಸ್ತೀರಾ ಅಂತ ಅವ್ರು ಅಂದ್ಕೊಂಡಿದ್ರು. ಕನಿಷ್ಠ ನಿಮ್ಮಿಂದ ಯಾವುದಾದ್ರೂ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ನೀವು ಯಾವುದೇ ರೆಸ್ಪಾನ್ಸ್ ಕೊಡಲಿಲ್ಲ. ಯಾರಿಗೆ ಈ ಸಿಚುವೇಶನ್ ಕನೆಕ್ಟ್ ಆಗ್ತಾ ಇದೆಯೋ ಅವರು ಇದನ್ನು ತುಂಬ ಈಸಿಲಿ ರಿಲೇಟ್ ಮಾಡ್ಬೋದು. ಯಾಕೆಂದರೆ ನಿಮ್ಮ ಪಾರ್ಟ್ನರ್ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಆದರೆ ಈ ಪರ್ಸನ್ನ ಹೃದಯದಲ್ಲಿ ತುಂಬ ಎಮೋಷನ್ಸ್ ಇದೆ. ಅವರು ಆ ಎಮೋಷನ್ಸನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮಗೆ ಫೇಕ್ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಆದರೆ ನಿಮ್ಮ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಅದರಿಂದ ಅವರು ತುಂಬ ಡೌನ್ ಆಗ್ತಾ ಇದ್ದಾರೆ. ತುಂಬ ಪೇಯ್ನ್ ಮತ್ತು
ತುಂಬ ಬೇಸರ ಪಟ್ಕೊಳ್ತಿದ್ದಾರೆ, ಆ ಎನರ್ಜಿ ಇದೆ. ಅವರಿಗೆ ಇದ್ದ ಹೋಪ್ ಇಲ್ಲಿ ಬ್ರೇಕ್ ಆಗಿದೆ. ಯಾಕೆಂದರೆ ನೀವು ರೆಸ್ಪಾನ್ಸ್ ಮಾಡ್ತೀರಾ ಅಂತ ಅವರು ಅಂದ್ಕೊಂಡಿದ್ರು. ಆದರೆ ಈಗ ನೀವು ತುಂಬ ಸೈಲೆಂಟ್ ಆಗಿದ್ದೀರಾ. ನೀವು ಕೂಡ ತುಂಬ ಪ್ರಾಕ್ಟಿಕಲ್ ಎನರ್ಜಿಯಲ್ಲಿ ಕಾಣಿಸ್ತಾ ಇದ್ದೀರಾ. ನೀವು ಬೌಂಡ್ರೀಸ್ ಹಾಕ್ಕೊಂಡಿದ್ದೀರಾ. ಯಾರೂ ಬಂದು ನಿಮ್ಮನ್ನು ಹರ್ಟ್ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ. ನೀವು ತುಂಬ ಸ್ಟ್ರಾಂಗ್ ಬೌಂಡ್ರೀಸ್ ಹಾಕ್ಕೊಂಡಿದ್ದೀರಾ. ನಿಮ್ಮ ಎಮೋಷನ್ಸ್ ಮತ್ತು ಪ್ರಾಕ್ಟಿಕಲ್ ಸೈಡ್ ಎರಡೂ ಬ್ಯಾಲೆನ್ಸ್ ಆಗಿರುವ ರೀತಿ ಕಾಣಿಸ್ತಾ ಇದೆ. ಮೊದಲು ನೀವು ತುಂಬ ಎಮೋಷ್ನಲ್ ಆಗ್ತಾಯಿದ್ರಿ, ತುಂಬ ಎಮೋಷನ್ಸ್ನಲ್ಲಿ ಹರಿದು ಹೋಗ್ತಾಯಿದ್ರಿ, ನಿಮ್ಮ ಫೀಲಿಂಗ್ಸ್ಗಳಲ್ಲಿ ಕಳೆದು ಹೋಗ್ತಾಯಿದ್ರಿ. ಅವರು ಹೇಳಿದ ಮಾತುಗಳನ್ನು ಬ್ಲೈಂಡ್ ಟ್ರಸ್ಟ್ ಮಾಡ್ತಾಯಿದ್ರಿ. ನಿಮ್ಮ ಪಾರ್ಟ್ನರ್ ಮೇಲೆ ತುಂಬ ಬ್ಲೈಂಡ್ ಟ್ರಸ್ಟ್ ಇತ್ತು. ಆದರೆ ಈಗ ಹಾಗಿಲ್ಲ. ಪ್ರೆಸೆಂಟ್ ಸಿಚುವೇಷನಲ್ಲಿ ಎನರ್ಜಿ ಆಫ್ ಬೌಂಡ್ರೀಸ್, ಸೆಲ್ಫ್ ರೆಸ್ಪೆಕ್ಟ್ ಎನರ್ಜಿ. ಈ ಪರ್ಸನ್ನ ಸಂಪೂರ್ಣ ಗಮನ ನಿಮ್ಮ ಮೇಲೇ ಇದೆ. ಈ ಪರ್ಸನ್ ಮೆಂಟಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಬಹಳ ಹೈಪರ್ ಆ್ಯಕ್ಟಿವ್ ಎನರ್ಜಿಯಲ್ಲಿದ್ದಾರೆ. ಸಂಪೂರ್ಣವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಎನರ್ಜಿ ಆಫ್ ಫಿಯರ್ ಆಫ್ ಲೂಸಿಂಗ್ ಯು ಎನರ್ಜಿ. ನಿಮ್ಮ ಪಾರ್ಟ್ನರ್ ಈಗ ಬಟರ್ಫ್ಲೈ ಹಾಗೆ ಕಾಣಿಸ್ತಾ ಇದ್ದೀರಾ. ನೀವು ಬಟರ್ಫ್ಲೈಯನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರೆ ಅದು ತಕ್ಷಣ ಹಾರು ಹೋಗ್ತಾ ಇದೆ. ಅದೇ ಫೀಲಿಂಗ್ ಈಗ ನಿಮ್ಮ ಪಾರ್ಟ್ನರ್ ಮನಸ್ಸಿನಲ್ಲಿದೆ. ಅವರಿಗೆ ನೀವೀಗ ಬಟರ್ಫ್ಲೈ ಥರ ಕಾಣ್ತಾ ಇದ್ದೀರಾ. ಅಂದರೆ ಸಮಯಕ್ಕೆ ಸರಿಯಾಗಿ ಆ್ಯಕ್ಷನ್ ತಗೊಳ್ಳದೇ ಇದ್ದರೆ, ಸಮಯಕ್ಕೆ ಸರಿಯಾಗಿ ನಿಮ್ಮ ಹೃದಯವನ್ನು ಮತ್ತೆ ಗೆಲ್ಲೋದಕ್ಕೆ ಆಗದೇ ಇದ್ದರೆ, ನಿಮ್ಮ ಟ್ರಸ್ಟ್ ಮತ್ತೆ ಗೆಲ್ಲದೇ ಇದ್ದರೆ ನೀವು ಅವರಿಂದ ದೂರ ಹೋಗ್ಬೋದು. ನೀವು ಹೊಸ ಬಿಗಿನಿಂಗ್ ಆರಂಭ ಮಾಡ್ಬೋದು. ನಿಮ್ಮ ಲೈಫ್ನಲ್ಲಿ ಹೊಸ ಚಾಪ್ಟರ್ ಶುರು ಮಾಡ್ಬೋದು. ಅವರಿಗೆ ನೀವು ಹೈ ವೈಬ್ರೇಷ್ನಲ್ ಎನರ್ಜಿಯಲ್ಲಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಎನರ್ಜಿ ತುಂಬ ಹೈ ಆಗಿದೆ. ನಿಮ್ಮ ಪಾರ್ಟ್ನರ್ನ ದೃಷ್ಟಿಯಲ್ಲಿ ನಿಮ್ಮ ಎನರ್ಜಿ ಲೆವೆಲ್ ತುಂಬ ಹೈ ಕಾಣ್ತಾ ಇದೆ. ಅವರ ಲೆವೆಲ್ ಒಂದು ಕಡೆ ಇದೆ, ನಿಮ್ಮ ಲೆವೆಲ್ ಇನ್ನೊಂದು ಕಡೆ ಇದೆ. ರಿಯೂನಿಯನ್ ಯಾವಾಗ ಆಗುತ್ತೆ? ಇಬ್ಬರ ಎನರ್ಜಿ ಒಂದೇ ಲೆವೆಲ್ಗೆ ಬಂದಾಗ. ಅವ್ರಿಗೆ ತುಂಬ ಲೆವೆಲ್ ಅಪ್ ಆಗಬೇಕಾಗಿದೆ, ತುಂಬ ಇನ್ನರ್ ವರ್ಕ್ ಮಾಡಬೇಕಾಗಿದೆ. ಆ ರಿಯೂನಿಯನ್ ಪಡೆಯೋದಕ್ಕೆ ಅವರಿಗೆ ಹೀಲಿಂಗ್ ಅಗತ್ಯ ಇದೆ. ಎನರ್ಜಿ ಆಫ್ ಪರ್ಸ್ಪೆಕ್ಟಿವ್ ಚೇಂಜ್. ನಿಮ್ಮ ಪಾರ್ಟ್ನರ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇದೆ. ಅವರು ಹಳೆಯ ಪರ್ಸ್ಪೆಕ್ಟಿವ್ನಲ್ಲಿ ಇಲ್ಲ. ಮೊದಲು ಈ ಪರ್ಸನ್ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾಯಿದ್ರು, ಮೈಂಡ್ ಗೇಮ್ಸ್ ಆಡ್ತಾ ಇರ್ಬೋದು, ನಿಮ್ಮ ಜೊತೆ ಸುಳ್ಳು ಹೇಳಿರ್ಬೋದು. ಆದರೆ ಈಗ ಅವರು ಇನ್ನರ್ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಏನು ಮನಸ್ಸಿನಲ್ಲಿತ್ತು ಅದು ಚೇಂಜ್ ಆಗ್ತಾ ಇದೆ. ಇನ್ನು ಮ್ಯಾನಿಪುಲೇಷನ್ ಮೂಲಕ ನಿಮ್ಮ ಹೃದಯ ಗೆಲ್ಲೋದಕ್ಕೆ ಬಯಸ್ತಾ ಇಲ್ಲ. ಮೈಂಡ್ ಗೇಮ್ಸ್ ಮೂಲಕ ನಿಮ್ಮನ್ನು ಪಡೆಯೋದಕ್ಕೆ ಬಯಸ್ತಾ ಇಲ್ಲ. ಈಗ ಅವ್ರಿಗೆ ಅರ್ಥ ಆಗಿದೆ, ನಿಮ್ಮ ಹೃದಯ ಗೆಲ್ಲಬೇಕಾದ್ರೆ ಪ್ರೀತಿಯ ಮೂಲಕ ಗೆಲ್ಲಬೇಕು. ಅವರೊಳಗೆ ಟ್ರೂ ಫೀಲಿಂಗ್ಸ್ ಇದ್ದರೆ, ಲಾಯಲ್ಟಿ ಇದ್ದರೆ, ಹಾನೆಸ್ಟಿ ಇದ್ದರೆ, ಡೆಡಿಕೇಶನ್ ಇದ್ದರೆ ನಿಮ್ಮ ಹೃದಯ ಗೆಲ್ಲೋದು ಅವರಿಗೆ ಸುಲಭ. ಆದರೆ ಮತ್ತೆ ಮ್ಯಾನಿಪುಲೇಷನ್ ಜೊತೆ ಬಂದರೆ, ಮತ್ತೆ ಮೈಂಡ್ ಗೇಮ್ಸ್ ಆಡಿದ್ರೆ ಅದು ಕೆಲಸ ಮಾಡೋದಿಲ್ಲ, ಯಾವುದೂ ವರ್ಕ್ ಆಗೋದಿಲ್ಲ. ಹಾಗಾಗಿ ಅವರ ಗಮನ ಸಂಪೂರ್ಣವಾಗಿ ಚೇಂಜ್ ಆಗ್ತಾ ಇದೆ. ಈ ಪರ್ಸನ್ ಹಿಂದೆ ಇದ್ದ ಹಾಗಿಲ್ಲ, ತುಂಬ ಚೇಂಜ್ ಆಗ್ತಾ ಇದ್ದಾರೆ. ಸೊ ಹೀಲಿಂಗ್ ನಡೀತಾ ಇರೋದ್ರಿಂದ ಇನ್ನೂ ಹೆಚ್ಚು ಚೇಂಜ್ ಅನ್ನೋದು ಬರ್ತಾ ಇದೆ. ಪೇಷನ್ಸ್ ರಿಯೂನಿಯನ್ ಎನರ್ಜಿ. ನೀವು ಕೂಡ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕು. ಓವರ್ನೈಟ್ ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಇಲ್ಲಿ ಕಂಪ್ಲೀಷನ್ ಎನರ್ಜಿ ಕಾಣ್ತಾ ಇದೆ. ರಿಯೂನಿಯನ್ ಮತ್ತು ರೀಕನ್ಸಿಲೇಷನ್ ಆಗುತ್ತೆ. ಈ ಪರ್ಸನ್ ಕೂಡ ನೀವಿಲ್ಲದೆ ಇನ್ಕಂಪ್ಲೀಟ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ತಟ್ಟುತ್ತಾ ಇದೆ. ಅವರು ಮನಸ್ಸಿನ ಒಳಗಡೆಯಿಂದ ತುಂಬ ಎಂಟಿ ಫೀಲ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ಅವರಿಗೆ ಪೀಸ್ ಅನ್ನೋದು ಸಿಗ್ತಾ ಇಲ್ಲ. ಅದರಿಂದ ನೀವು ಪೇಷನ್ಸ್ ಇಟ್ಕೊಳ್ಬೇಕು. ಈ ಪರ್ಸನ್ ಇನ್ನೂ ಅವರ ಫೀಲಿಂಗ್ಸ್ ಬಗ್ಗೆ ಸಂಪೂರ್ಣ ಅವೇರ್ನೆಸ್ ಹೊಂದಿಲ್ಲ. ಅವರ ಫೀಲಿಂಗ್ಸ್ ಬಗ್ಗೆ ಅವೇರ್ನೆಸ್ ತರಬೇಕಾಗಿದೆ. ಅವರು ನೀವಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ರಿಯಲೈಸ್ ಆಗಬೇಕು. ಆ ಅವೇರ್ನೆಸ್ ಬಂದ ನಂತರ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಎನರ್ಜಿ ಇದೆ. ಅಪ್ರೋಚ್ ಅವರ ಕಡೆಯಿಂದ ಬರುವ ಎನರ್ಜಿ ಇದೆ. ನಿಮ್ಮ ಮನಸ್ಸಿನಲ್ಲಿ ಮೊದಲು ಯಾರು ಅಪ್ರೋಚ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದ್ದರೆ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅಪ್ರೋಚ್ ಬರುವ ಎನರ್ಜಿ ಇದೆ. ಸೊ ನೀವೀಗ ವೆಯ್ಟ್ ಮಾಡಬೇಕು. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ನಾನು ಮೊದಲೇ ಹೇಳಿದ ಹಾಗೆ ಹಳೆಯ ಪ್ಯಾಟ್ರನ್ಸ್ ಇದ್ದರೆ ಅದು ಚೇಂಜ್ ಆಗ್ತಾ ಇದೆ. ನೀವಿಬ್ಬರು ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಎನರ್ಜಿಯಲ್ಲಿದ್ದೀರಾ. ಈ ಪರ್ಸನ್ ತುಂಬ ಬೇಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಕೆಲವು ಜನರ ಕೇಸ್ನಲ್ಲಿ ಕ್ವಿಕ್ ರಿಯಾಕ್ಷನ್ ಕೂಡ ಕಾಣಿಸ್ತಾ ಇದೆ. ಎಲ್ರಿಗೂ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಕೆಲವರ ಲೈಫ್ನಲ್ಲಿ ತುಂಬ ಕ್ವಿಕ್ಕಾಗಿ ಈ ವ್ಯಕ್ತಿ ಅಪ್ರೋಚ್ ಮಾಡಬಹುದು. ಕೆಲವರಿಗೆ ಇತ್ತೀಚೆಗಷ್ಟೇ ಬ್ರೇಕಪ್ ಆಗಿರ್ಬೋದು, ಕೆಲವರಿಗೆ ಇತ್ತೀಚೆಗಷ್ಟೇ ಫೈಟ್ ಆಗಿರ್ಬೋದು, ಕೆಲವರಿಗೆ ತುಂಬ ಟೈಮ್ನಿಂದ ಸಪ್ರೇಷನ್ ಇರ್ಬೋದು. ಎರಡೂ ಸಿಚುವೇಶನ್ಗಳು ಇಲ್ಲಿ ತುಂಬ ಜಾಸ್ತಿ ಇದೆ. ಆದರೆ ಈ ಪರ್ಸನ್ನಿಂದ ಅಪ್ರೋಚ್ ಮತ್ತು ರಿಯಾಕ್ಷನ್ ಎರಡೂ ಕೂಡ ಬರ್ಬೋದು. ಸೊ ಇವರ ಗಮನ ಅನ್ನೋದು ಚೇಂಜ್ ಆಗ್ತಾ ಇದೆ. ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದು ಹೆಚ್ಚಾಗ್ತಾ ಇದೆ. ಫೀಲಿಂಗ್ಸ್ ಅನ್ನೋದು ಹೆಚ್ಚಾಗ್ತಾ ಇದೆ. ಎಮೋಷನ್ಸ್ ಹೆಚ್ಚಾಗ್ತಾ ಇದೆ. ಸೊ ಅವರೊಳಗೆ ಪ್ಯಾಷನ್ಸ್ ಮತ್ತೆ ಬಂದಿದೆ. ಒಂದು ಟೈಮ್ನಲ್ಲಿ ಈ ಪರ್ಸನ್ನ ಇಂಟ್ರೆಸ್ಟ್ ನಿಮ್ಮಲ್ಲಿ ಕಡಿಮೆ ಆಗ್ತಿದೆ ಅಂತ ನಿಮಗೆ ಅನಿಸಿರಬಹುದು, ಅಥವಾ ಇಂಟ್ರೆಸ್ಟ್ ಮುಗಿದು ಹೋಗಿದೆ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಈಗ ಹಾಗಿಲ್ಲ. ಈ ಪರ್ಸನ್ ಮತ್ತೆ ನಿಮ್ಮನ್ನು
ಲೈಕ್ ಮಾಡೋದಕ್ಕೆ ಆ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅಟ್ರಾಕ್ಷನ್ ತುಂಬ ಜಾಸ್ತಿ ಹೆಚ್ಚಾಗ್ತಾ ಇದೆ. ಈ ಪರ್ಸನ್ ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಬೀಳ್ತಾ ಇದ್ದಾರೆ. ಅವರು ಒಂದು ಟೈಮ್ನಲ್ಲಿ ಆ ಪ್ರೀತಿ ಮತ್ತು ಫೀಲಿಂಗ್ಸನ್ನು ಮರ್ತಿದ್ರು, ಆದರೆ ಈಗ ಮತ್ತೆ ಆ ಪ್ರೀತಿಯಲ್ಲಿ ಬೀಳ್ತಾ ಇದ್ದಾರೆ. ಆ ಎನರ್ಜಿ ಇದೆ, ಎನರ್ಜಿ ಆಫ್ ಗಿಲ್ಟ್. ಈ ಪರ್ಸನ್ ಒಳಗೆ ಗಿಲ್ಟ್ ಇದೆ. ಅವರು ನಿಮ್ಮ ಜೊತೆ ಸುಳ್ಳು ಹೇಳಿದರೆ, ಚೀಟ್ ಮಾಡಿದರೆ, ನಿಮ್ಮನ್ನು ಬಿಟ್ಟು ಬೇರೆ ಸಿಚುವೇಶನ್ ಕಡೆಗೆ ಹೋಗಿದರೆ ಅಥವಾ ಇನ್ಯಾವುದಾದ್ರೂ ತಪ್ಪು ಮಾಡಿದರೂ ಕೂಡ ಅದಕ್ಕಾಗಿ ಅವರಿಗೆ ಗಿಲ್ಟ್ ಆಗ್ತಾ ಇದೆ. ಅವರು ಆ ಕೆಲಸಗಳನ್ನು ಮಾಡಬಾರ್ದಿತ್ತು, ಆ ರೀತಿ ಬಿಹೇವ್ ಮಾಡಬಾರ್ದಿತ್ತು, ಆ ರೀತಿ ಈಗ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವರಾಗಿರ್ಬೋದು ಅಥವಾ ತುಂಬ ಇಮ್ಮೆಚ್ಯೂರ್ ಪರ್ಸನ್ ಆಗಿರ್ಬೋದು. ಅಂದರೆ ವಯಸ್ಸಿನಲ್ಲಿ ಅಲ್ಲದೇ ಇದ್ದರೆ ಅವರ ಬಿಹೇವಿಯರಲ್ಲಿ ಇಮ್ಮೆಚ್ಯೂರ್ ಪರ್ಸನ್ ಕೂಡ ಆಗಿರ್ಬೋದು. ಬಹುಶಃ ಅವರಿಗಿಂತ ಹೆಚ್ಚು ಮೆಚ್ಯೂರಿಟಿ ನಿಮ್ಮೊಳಗಿದೆ. ಈ ಪರ್ಸನ್ ನಿಮಗೆ ತುಂಬ ಇಮ್ಮೆಚ್ಯೂರ್ ಆ್ಯಕ್ಷನ್ ತೋರಿಸಿದ್ದಾರೆ. ನಿಮ್ಮ ಪಾರ್ಟ್ನರ್ ನಿಜವಾಗ್ಲೂ ಇಮ್ಮೆಚ್ಯೂರ್ ಪರ್ಸನ್ ಆಗಿದ್ದರೆ ಈ ಪರ್ಸನ್ನ ಬಿಹೇವಿಯರ್ನಿಂದ ನೀವು ತುಂಬ ಹರ್ಟ್ ಆಗಿದ್ದೀರಾ. ಬಹುಶಃ ಅವರು ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡಿರ್ಬೋದು, ಇನ್ಸಲ್ಟ್ ಮಾಡಿರ್ಬೋದು. ಕೆಲವರ ಲೈಫ್ನಲ್ಲಿ ಬೇಕು ಅಂತಲೇ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ಅವರ ಬಿಹೇವಿಯರ್ನಲ್ಲಿ ತುಂಬ ತಪ್ಪಿತ್ತು, ಅದರಿಂದ ನೀವು ತುಂಬ ಹರ್ಟ್ ಆಗಿದ್ದೀರಾ. ಅವರು ಅದಕ್ಕಾಗಿ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಕೆಲವರ ಲೈಫ್ನಲ್ಲಿ ಈ ಪರ್ಸನ್ ತುಂಬ ಟಾಕ್ಸಿಕ್ ಅಥವಾ ತುಂಬ ಇಗ್ನೋರ್ ಮಾಡುವ ಸ್ವಭಾವದ ವ್ಯಕ್ತಿ ಕೂಡ ಆಗಿರ್ಬೋದು. ಅವರ ಟೋನ್ ತುಂಬ ಸ್ವೀಟ್ ಆಗಿರ್ಬೋದು, ಹೊರಗಡೆ ತುಂಬ ಸ್ವೀಟಾಗಿ ಕಾಣಿಸ್ಬೋದು, ಆದರೆ ಆ್ಯಕ್ಷನ್ಸ್ ಬೇರೆ ರೀತಿಯಾಗಿರುತ್ತೆ. ನೇರವಾಗಿ ಫೈಟ್ ಮಾಡೋದಿಲ್ಲ, ಆದರೆ ನಿಮಗೆ ಸಿಟ್ಟು ಬರುವ ರೀತಿ ಆ್ಯಕ್ಷನ್ಸ್ ಮಾಡ್ತಾರೆ. ಸೊ ಆ ತಪ್ಪಿಗೆ ಆಮೇಲೆ ಬ್ಲೇಮ್ ಮಾಡ್ತಾರೆ, ಅಂದರೆ ನಿಮ್ಮನ್ನೇ ಬ್ಲೇಮ್ ಮಾಡೋದು. ಅವರು ಬ್ಲೇಮ್ ಗೇಮ್ ಆಡೋದಕ್ಕೆ ಚೆನ್ನಾಗಿ ಬರುತ್ತೆ ಅವರಿಗೆ. ಆ ರೀತಿ ಬಿಹೇವ್ ಮಾಡಿರ್ಬೋದು. ಅವರ ಮಿಸ್ಟೇಕ್ಸನ್ನು ಅಕ್ಸೆಪ್ಟ್ ಮಾಡೋದಿಲ್ಲ, ಅವರ ತಪ್ಪಿನ ಭಾರವನ್ನು ನಿಮ್ಮ ಮೇಲೆ ಹಾಕೋದು, ಈ ರೀತಿ ಮಾಡಿರ್ಬೋದು ಇವರು. ಎನರ್ಜಿ ಆಫ್ ರಿಯೂನಿಯನ್ ಅಪ್ರೋಚ್ ಎನರ್ಜಿ. ಈ ಪರ್ಸನ್ ನಿಮ್ಮ ಹತ್ರ ಬರುವ ಎನರ್ಜಿ ಇದೆ, ರಿಯೂನಿಯನ್ ಎನರ್ಜಿ ಇದೆ. ಆದರೆ ರಿಯೂನಿಯನ್ ಹೇಗೆ ನಡೆಯುತ್ತೆ, ಸ್ವಲ್ಪ ಸ್ಟ್ರೆಸ್ಫುಲ್ ಸಿಚುವೇಶನ್ ಕೂಡ ಇರ್ಬೋದು. ಈ ಪರ್ಸನ್ ಬಂದು ನಿಮ್ಮ ಮೇಲೆ ಬ್ಲೇಮ್ ಹಾಕ್ಬೋದು ಕೆಲವೊಂದು ಬಾರಿ. ನೀವು ಮಾತಾಡಲು ಬರಲಿಲ್ಲ, ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಲಿಲ್ಲ ಅಂತ ಕೂಡ ಹೇಳ್ಬೋದು. ಅಂದರೆ ತಪ್ಪು ಅವ್ರದ್ದೇ ಆಗಿರ್ಬೋದು, ಆದರೆ ಅವರು ನಿಮ್ಮನ್ನು ಗಿಲ್ಟ್ ಫೀಲ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡಬಹುದು, ರಿಗ್ರೆಟ್ ಫೀಲ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಮತ್ತೆ ಬ್ಲೇಮ್ ಗೇಮ್ ಆಡ್ಬೋದು. ಅದರಿಂದ ನೀವು ನಿಮ್ಮ ಆನ್ಸರ್ಗೆ ರೆಡಿ ಆಗಿರಬೇಕು. ನೀವು ಮಾಡದ ತಪ್ಪನ್ನು ಅಕ್ಸೆಪ್ಟ್ ಮಾಡಬೇಡಿ. ಯಾಕೆಂದರೆ ಈ ಪರ್ಸನ್ ಹೀಗೆ ಮಾಡುವ ಸಾಧ್ಯತೆ ಕೂಡ ಇದೆ. ಅವರು ಸುಳ್ಳು ಅಥವಾ ಮ್ಯಾನಿಪ್ಯುಲೇಷನ್ ಬಳಸುವ ಸಾಧ್ಯತೆ ಕೂಡ ಇದೆ. ಅದರಿಂದ ನೀವು ಅಲರ್ಟ್ ಆಗಿರಬೇಕು. ಯಾಕೆ ಆ ರೀತಿ ಮಾಡ್ತಾರೆ ಅಂದರೆ ಅವರು ಸಿಟ್ಟಿನಿಂದ ಆ ರೀತಿ ಮಾಡ್ಬೋದು. ಅಂದರೆ ನೀವು ಯಾವುದೇ ರೆಸ್ಪಾನ್ಸ್ ಕೊಡದಲೇ ಸೈಲೆಂಟ್ ಆಗಿದ್ದೀರಾ, ನೀವಾಗಿ ಅಪ್ರೋಚ್ ಮಾಡಲಿಲ್ಲ, ನೀವಾಗಿ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಆ ರೀತಿ ಸಿಟ್ಟು ತೋರಿಸುವ ಸಾಧ್ಯತೆ ಕೂಡ ಇದೆ. ಸೊ ರಿಯೂನಿಯನ್ ಮಾಡಬೇಕೋ ಬೇಡವೋ ಅನ್ನೋ ನಿರ್ಧಾರವನ್ನು ನೀವು ಸಂಪೂರ್ಣವಾಗಿ ರೆಡಿ ಆದ ನಂತರವೇ ತಗೊಳ್ಬೇಕು. ನೀವು ಮನಸ್ಸಿನ ಒಳಗಿನಿಂದ ರೆಡಿ ಫೀಲ್ ಆಗದಿದ್ದರೆ ಈ ಕನೆಕ್ಷನ್ಗೆ ಮತ್ತೆ ಎಂಟರ್ ಆಗುವ ಅವಶ್ಯಕತೆ ಇದ್ದರೂ ಕೂಡ ಆಮೇಲೆ ನೀವೇ ಪಶ್ಚಾತ್ತಾಪ ಪಡುವ ಸಂದರ್ಭ ಬರ್ಬೋದು. ನಿಮ್ಮ ಫೀಲಿಂಗ್ಸ್ ಏನು ಹೇಳ್ತಾ ಇದೆ ಅದನ್ನು ಗಮನಿಸಿ. ನಿಮ್ಮ ಫೀಲಿಂಗ್ಸ್ ಬಗ್ಗೆ ನೀವು ತುಂಬ ಅವೇರ್ ಆಗಿರಬೇಕು. ಈ ಪರ್ಸನ್ ನಿಮ್ಮ ಜೊತೆ ಫೈಟ್ ಮಾಡಬಹುದು, ಅಂದರೆ ಮಾತಿನಲ್ಲಿ ಆರ್ಗ್ಯುಮೆಂಟ್ ಮಾಡ್ಬೋದು. ಅದಕ್ಕೆ ನೀವು ಹೆದರಬಾರ್ದು. ನಿಮ್ಮ ಸತ್ಯವನ್ನು ನೀವು ಬಿಡಬಾರ್ದು. ನೀವು ಸರಿಯಾಗಿದ್ದರೆ ನಿಮ್ಮ ಸತ್ಯದ ಜೊತೆ ನೀವು ನಿಲ್ಲಬೇಕು. ಯಾರಿಗೂ ತಲೆಬಾಗುವ ಅಗತ್ಯ ಇಲ್ಲ. ನಿಮ್ಮ ತಪ್ಪಲ್ಲದ ವಿಷಯವನ್ನು ನಿಮ್ಮ ಮೇಲೆ ತಗೊಳ್ಬೇಡಿ. ಇನ್ನೊಬ್ಬರ ಮಿಸ್ಟೇಕನ್ನು ನಿಮ್ಮ ಮಿಸ್ಟೇಕ್ ಅಂತ ಅಕ್ಸೆಪ್ಟ್ ಮಾಡಬೇಡಿ. ನೀವು ರಾಂಗ್ ಅಲ್ಲ ಅಂತ ನಿಮಗೆ ಗೊತ್ತಿದ್ದರೆ ಯಾರ ಮುಂದೇನೂ ಬೆಂಡ್ ಆಗಬೇಡಿ. ಅವೇಕ್ನಿಂಗ್ ಸ್ಟ್ರೆಂತ್ ಎನರ್ಜಿ. ಈ ಪರ್ಸನ್ ಜೊತೆ ಮತ್ತೆ ಮಾತುಕತೆ ಅಥವಾ ಆರ್ಗ್ಯುಮೆಂಟ್ ಬಂದರೆ ನೀವು ಅವರ ರಿಯಾಲಿಟಿಯನ್ನು ಅವರಿಗೆ ತೋರಿಸ್ಬೋದು, ಅವರಿಗೆ ಅವರ ಮಿರರ್ ತೋರಿಸ್ಬೋದು. ಅಂಥ ಟೈಮ್ನಲ್ಲಿ ನಿಮ್ಮ ಸ್ಟ್ರಾಂಗ್ ಸೈಡ್ ಅವರಿಗೆ ಕಾಣಿಸುತ್ತೆ, ನಿಮ್ಮ ಪ್ರಾಕ್ಟಿಕಲ್ ಸೈಡ್ ಅವರಿಗೆ ಗೊತ್ತಾಗುತ್ತೆ. ನೀವೀಗ ಮೊದಲಿನ ಹಾಗೆ ಇಲ್ಲ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಈಗ ನಿಮ್ಮನ್ನು ಈಸಿಲಿ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಈಗ ನಿಮ್ಮ ಜೊತೆ ಮೈಂಡ್ ಗೇಮ್ಸ್ ಆಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ಕಾರಣದಿಂದ ಅವರಿಗೆ ರಿಜೆಕ್ಷನ್ ಫೀಲ್ ಆಗ್ಬೋದು. ಆ ರಿಜೆಕ್ಷನ್ ಅವರೊಳಗೆ ಸಿಟ್ಟು ತರಬಹುದು ಅಥವಾ ಫ್ರಸ್ಟ್ರೇಷನ್ ತರಬಹುದು. ಆದರೆ ಅದು ಅವರ ಹೀಲಿಂಗ್ ಪ್ರೊಸೆಸ್ನ ಒಂದು ಭಾಗ. ಯಾಕೆಂದರೆ ಅವರಿಗೆ ರಿಯಾಲಿಟಿ ಅರ್ಥ ಆಗಬೇಕಾಗಿದೆ. ಅವರ ಆ್ಯಂಗರ್ಗೆ ನೀವು ಹೆದರಬಾರ್ದು. ಹಿಂದೆ ನಿಮ್ಮ ಸಿಟ್ಟು ಹೇಗಿತ್ತು ಅಂದರೆ ಈ ಪರ್ಸನ್ ಫೈಟ್ ಮಾಡಿದ್ರೆ ಅಥವಾ ಆರ್ಗ್ಯುಮೆಂಟ್ ಮಾಡಿದ್ರೆ ಅದು ನಿಮ್ಮೊಳಗೆ ಫಿಯರ್ ಕ್ರಿಯೇಟ್ ಮಾಡ್ತಾಯಿತ್ತು. ನೀವು ಯಾವಾಗಲೂ ಡ್ರಾಮಾ ಮತ್ತು ಫೈಟ್ ಅವಾಯ್ಡ್ ಮಾಡ್ತಾಯಿದ್ರಿ. ನೀವು ಯಾವಾಗಲೂ ಮೆಂಟಲ್ ಪೀಸ್ನ ಆಯ್ಕೆ ಮಾಡ್ತಾಯಿದ್ರಿ. ಆದರೆ ಅವೇಕ್ನಿಂಗ್ ಸಮಯದಲ್ಲಿ ಕೆಲವೊಮ್ಮೆ ಇಂತಹ ಸಿಚುವೇಶನ್ ಎದುರಿಸಬೇಕಾಗುತ್ತೆ. ಅವೇಕ್ನಿಂಗ್ ಬಂದಾಗ ಈ ಲೆಸನ್ಸ್ಗಳನ್ನು ಲರ್ನ್ ಮಾಡಲೇಬೇಕು. ಹಾಗಾಗಿ ಈ ಪರ್ಸನ್ ಸಿಟ್ಟು ಮಾಡಿಕೊಂಡ್ರೂ ಕೂಡ ಆರ್ಗ್ಯುಮೆಂಟ್ ಮಾಡಿದ್ರೂ ಕೂಡ ನಿಮ್ಮ ಟ್ರೂತ್ ಜೊತೆ ನೀವು ನಿಂತ್ಕೊಳ್ಳಿ, ನಿಮ್ಮ ಸತ್ಯದ ಜೊತೆ ನೀವು ನಿಂತ್ಕೊಳ್ಳಿ. ಸೊ ಆ ಸತ್ಯದಿಂದ ನೀವು ಹೆದರಬೇಡಿ. ಯಾರಾದರೂ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು,
ನಿಮ್ಮ ಸತ್ಯದಿಂದ ನಿಮ್ಮನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ನೀವು ಅದರಿಂದ ಹೆದರಬಾರ್ದು. ಯಾಕೆಂದರೆ ಇದೇ ನಿಮ್ಮ ಅವೇಕ್ನಿಂಗ್ಗೆ ಕಾರಣ ಆಗುತ್ತೆ. ಇದೇ ನಿಮ್ಮ ಹೀಲಿಂಗ್ಗೆ ಸಹಾಯ ಮಾಡುತ್ತೆ. ಮತ್ತು ಇದೇ ನಿಮ್ಮ ಪಾರ್ಟ್ನರ್ನ ಹೀಲಿಂಗು ಕೂಡ ಸಹಾಯ ಮಾಡುತ್ತೆ. ನೀವು ಚೇಂಜ್ ತರೋದಕ್ಕೆ ಬಯಸಿದ್ರೆ ನೆಗೆಟಿವ್ ಆ್ಯಕ್ಷನ್ಸ್ ಅಥವಾ ಸಿಟ್ಟಿಗೆ ಹೆದರಬಾರ್ದು. ಎನರ್ಜಿ ಆಫ್ ಹಾರ್ಮನಿ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಮುಂದೆ ಇಲ್ಲಿ ಹ್ಯಾಪಿನೆಸ್ ಅನ್ನೋದು ಕಾಣ್ತಾ ಇದೆ. ಒಂದು ದಿನ ನಿಮ್ಮ ಪಾರ್ಟ್ನರ್ಗೆ ಸತ್ಯ ಏನು ಅನ್ನೋದು ಅರ್ಥ ಆಗುತ್ತೆ. ಸತ್ಯ ಎಷ್ಟು ತಡವಾದರೂ ಹೊರಗಡೆ ಬರುತ್ತೆ. ಒಬ್ಬ ವ್ಯಕ್ತಿಯ ಗುಡ್ನೆಸ್ ಎಷ್ಟು ಮರೆ ಮಾಡಿದ್ರು ಒಂದು ದಿನ ಅದು ಹೊರಗಡೆ ಬರಲೇಬೇಕು. ನೀವು ಗುಡ್ ಆಗಿದ್ದರೆ, ನೀವು ಹಾನೆಸ್ಟ್ ಆಗಿದ್ದರೆ, ನೀವು ಜೆನ್ಯೂನ್ ಆಗಿದ್ದರೆ ಅದು ಒಂದು ದಿನ ಅವರಿಗೆ ಗೊತ್ತಾಗೇ ಆಗುತ್ತೆ. ಅವರು ಎಲ್ಲೆಲ್ಲಿ ರಾಂಗ್ ಆಗಿದ್ರು ಅನ್ನೋದು ರಿಯಲೈಸ್ ಮಾಡ್ತಾರೆ. ಎಲ್ಲಿ ಮಿಸ್ಟೇಕ್ಸ್ ಮಾಡಿದ್ರು ಅನ್ನೋದು ಅರಿತಾರೆ. ಎಲ್ಲಿ ಅವರು ತಪ್ಪು ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ತಾರೆ. ಸೊ ಹಾಗಾಗಿ ಎಲ್ಲವೂ ಬೆಟರ್ ಆಗುತ್ತೆ ಅನ್ನೋ ಎನರ್ಜಿ ಇದೆ. ಇದು ಈ ಪರ್ಸನ್ ನಿಮ್ಮ ಮೇಲೆ ಸಿಟ್ಟು ತೋರಿಸಿದ್ರು ಕೂಡ ಅವರ ಮೈಂಡ್ ಕಾಮ್ ಆದ ಮೇಲೆ ಅವರು ಯೋಚನೆ ಮಾಡ್ತಾರೆ, ಅವರು ರಿಫ್ಲೆಕ್ಟ್ ಮಾಡ್ತಾರೆ. ಆಗ ನೀವು ಎಷ್ಟು ಸತ್ಯವಾಗಿದ್ರಿ, ಟ್ರುತ್ಫುಲ್ ಆಗಿದ್ರಿ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅವರು ಎಷ್ಟು ರಾಂಗ್ ಆಗಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಸಿಚುವೇಶನ್ಗೆ ರಿಲೇಟ್ ಆಗುವವರು ಇದ್ದರೆ ಮಾತ್ರ ಈ ಮೆಸೇಜನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಪಾರ್ಟ್ನರ್ ತುಂಬ ಸಿಟ್ಟಿನಲ್ಲಿದ್ದರೆ ಅಥವಾ ನಿಮ್ಮ ಮೇಲೆ ಬ್ಲೇಮ್ ಹಾಕ್ತಾ ಇದ್ರು ಕೂಡ ಮೈಂಡ್ ಕಾಮ್ ಆದ ಮೇಲೆ ಅವರು ಸತ್ಯವನ್ನು ನೋಡ್ತಾರೆ. ಇದೆಲ್ಲ ಚೇಂಜ್ ಆಗದೇ ಇದ್ದರೆ ಹಳೆಯ ಪ್ಯಾಟರ್ನ್ ಮತ್ತೆ ಬರುವ ಸಾಧ್ಯತೆ ಇದೆ. ಮತ್ತೆ ಅದು ರಿಪೀಟ್ ಆಗ್ಬೋದು. ಈ ಪರ್ಸನ್ ನಿಮ್ಮ ವೀಕ್ನೆಸ್ಗಳನ್ನು ಚೆನ್ನಾಗಿ ತಿಳಿದಿದ್ರೆ ಹಿಂದೆ ನಿಮ್ಮ ವೀಕ್ನೆಸ್ಗಳನ್ನು ಅವರು ಬಳಸ್ಕೊಂಡಿದ್ದಾರೆ. ಬಹಳ ರೀತಿಯಲ್ಲಿ ನಿಮ್ಮನ್ನು ಅಡ್ವಾಂಟೇಜಾಗಿ ತಗೊಂಡಿದ್ದಾರೆ. ಯಾವ ವಿಷಯದಲ್ಲಿ ಅನ್ನೋದು ಎಲ್ರಿಗೂ ಬೇರೆ ಬೇರೆ ಆಗಿರ್ಬೋದು. ಆದರೆ ಇದೀಗ ಆ ಚೇಂಜ್ ತರಬೇಕಾದ ಸಮಯ ಬಂದಿದೆ. ಚೇಂಜ್ ಯಾವಾಗಲೂ ಪೀಸ್ ಜೊತೆ ಬರೋದಿಲ್ಲ, ಆದರೆ ಕೊನೆಯಲ್ಲಿ ಪೀಸ್ ತರುತ್ತೆ. ಹಾಗಾಗಿ ಮುಂದೆ ಬರುವ ಸಿಚುವೇಶನ್ಗೆ ಮೆಂಟಲಿ ಪ್ರಿಪೇರ್ ಆಗಿರಬೇಕಾಗುತ್ತೆ. ಅಟ್ರಾಕ್ಷನ್, ಅಬ್ಸರ್ವೇಷನ್ ಎನರ್ಜಿ. ಈ ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಈ ಪರ್ಸನ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಹೈ ವೈಬ್ರೇಷ್ನಲ್ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ನೀವು ಶೈನ್ ಆಗಿರುವಂತೆ ಅವ್ರಿಗೆ ಕಾಣಿಸ್ತಾ ಇದೆ. ನೀವು ಗ್ರೋ ಆಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ನೀವು ಗ್ಲೋ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ನೀವು ಅವರಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದ್ದೀರಾ. ನಿಮ್ಮ ಎನರ್ಜಿ ತುಂಬ ಹೈ ಆಗಿದೆ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಗೆ ಮತ್ತೆ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ಇವತ್ತು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ಹೇಳಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಜೊತೆ ಹೇಗೆ ಮಾತಾಡಬೇಕು, ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ಇದರ ಬಗ್ಗೆ ಅವರಿಗೆ ಕ್ಲಾರಿಟಿ ಇಲ್ಲ. ಆರ್ಗ್ಯುಮೆಂಟ್ಸ್ ಬ್ರಿಂಗಿಂಗ್ ಕ್ಲಾರಿಟಿ. ನೀವು ಡೀಲ್ ಮಾಡ್ತಾ ಇರುವಂತಹ ಪರ್ಸನ್ ಜೊತೆ ಮುಂದೆ ಆರ್ಗ್ಯುಮೆಂಟ್ಸ್ ಆಗುವ ಸಾಧ್ಯತೆ ಕೂಡ ಕೆಲವರ ಲೈಫ್ನಲ್ಲಿ ಇರ್ಬೋದು. ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ. ಫೈಟ್ ಅಥವಾ ಡಿಸಗ್ರಿಮೆಂಟ್ ಬರಬಹುದು. ಆದರೆ ಈ ಆರ್ಗ್ಯುಮೆಂಟ್ಸಿಂದ ತುಂಬ ವಿಷಯಗಳು ಕ್ಲಿಯರ್ ಆಗುವ ಎನರ್ಜಿ ಇದೆ. ಕೆಲವೊಮ್ಮೆ ಸೈಲೆನ್ಸ್ನಲ್ಲಿ ಜನ ಸುಳ್ಳು ಹೇಳ್ಬೋದು, ಆದರೆ ಸಿಟ್ಟಿನಲ್ಲಿ ಅಥವಾ ಆರ್ಗ್ಯುಮೆಂಟ್ ಟೈಮ್ನಲ್ಲಿ ಅನೇಕ ಸತ್ಯಗಳು ಹೊರಗಡೆ ಬರುತ್ತೆ. ಜನರು ಮನಸ್ಸಿನ ಒಳಗಡೆ ಇಟ್ಕೊಂಡಿದ್ದ ಮಾತುಗಳನ್ನು ಹೇಳಿಬಿಡ್ತಾರೆ. ಈ ಪರ್ಸನ್ ಕೂಡ ಸಿಟ್ಟಿನಲ್ಲಿ ಕೆಲವು ವಿಷಯಗಳನ್ನು ಹೇಳ್ಬೋದು, ಆದರೆ ಅದರಿಂದ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ತುಂಬ ಸತ್ಯ ಅನ್ನೋದು ಹೊರಗಡೆ ಬರುತ್ತೆ. ಬಹಳ ಕನ್ಫ್ಯೂಷನ್ ಕ್ಲಿಯರ್ ಆಗುವ ಚಾನ್ಸಸ್ ಇದೆ. ನೀವಿಬ್ಬರು ಮಾತನಾಡುವ ಸಮಯ ಬಂದಾಗ ತುಂಬ ಲಾಂಗ್ ಕಮ್ಯುನಿಕೇಷನ್ ನಡೆಯುವ ಎನರ್ಜಿ ಇದೆ. ತುಂಬ ವಿಷಯಗಳು ಕ್ಲಿಯರ್ ಆಗುವ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಅವರ ಫೀಲಿಂಗ್ಸ್ ಬಗ್ಗೆ ಮಾತಾಡ್ಬೋದು. ಅವರು ನಿಮ್ಮನ್ನು ಎಷ್ಟು ಲೈಕ್ ಮಾಡ್ತಾರೆ ಅನ್ನೋದನ್ನು ಹೇಳ್ಬೋದು. ತಮ್ಮ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡ್ಬೋದು. ಬಹುಶಃ ನೀವು ಕೂಡ ನಿಮ್ಮ ಫೀಲಿಂಗ್ಸ್ ಶೇರ್ ಮಾಡ್ತೀರಾ ಅನ್ನೋ ಎನರ್ಜಿ ಇದೆ. ತುಂಬ ವಿಷಯಗಳು ಡಿಸ್ಕಸ್ ಆಗುವ ಎನರ್ಜಿ ಇದೆ. ನಿಮ್ಮಿಬ್ಬರ ಕಮ್ಯುನಿಕೇಷನ್ ತುಂಬ ಲಾಂಗ್ ಆಗಿರುವ ಎನರ್ಜಿ ಇದೆ. ಸೆಲ್ಫ್ ಫೋಕಸ್ ಎನರ್ಜಿ. ಬಹುಶಃ ನೀವು ಈಗ ಯಾವುದೋ ಆ್ಯಕ್ಷನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಒಂದು ಮೆಸೇಜ್ ಬರ್ಬೋದು ಅಂತ ಕಾಯ್ತಾ ಇರ್ಬೋದು, ಒಂದು ಕಾಲ್ ಬರ್ಬೋದು ಅಂತ ಕಾಯ್ತಾ ಇದ್ದೀರಾ, ಅಥವಾ ಅವರು ಸ್ವತಃ ಬಂದು ಭೇಟಿ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಆದರೆ ಈಗಿನ ಸಮಯ ಅದಕ್ಕಾಗಿ ಅಲ್ಲ. ಈ ಟೈಮ್ನಲ್ಲಿ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಬೇಕು. ಯಾಕೆಂದರೆ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂದರೆ, ನಾವು ಯಾವುದನ್ನಾದರೂ ತುಂಬ ವೆಯ್ಟ್ ಮಾಡಿದಾಗ, ನೀವು ಕೂಡ ತುಂಬ ಸಲ ಗಮನಿಸಿರ್ಬೋದು, ಯಾವುದೇ ವಿಷಯವನ್ನಾದರೂ ಯಾವುದನ್ನಾದರೂ ತುಂಬ ವೆಯ್ಟ್ ಮಾಡಿದಾಗ ಅದು ಇನ್ನಷ್ಟು ಡಿಲೇ ಆಗುತ್ತೆ. ಸೊ ವೆಯ್ಟ್ ಮಾಡಬೇಡಿ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಈ ಕನೆಕ್ಷನ್ ಬಗ್ಗೆ ಕಡಿಮೆ ಯೋಚನೆ ಮಾಡಿ. ಕೆರಿಯರ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಜಾಬ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಿ, ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡಿ. ಅದೇ ನಿಮಗೆ ಬೆಟರ್ ಆಗಿರುತ್ತೆ. ಅದೇ ಈ ಕನೆಕ್ಷನನ್ನು ಬೆಟರ್ ಮಾಡುತ್ತೆ. ಬ್ಯಾಲೆನ್ಸ್ ಎನರ್ಜಿ. ಈ ಪರ್ಸನ್ ಕೂಡ ಬ್ಯಾಲೆನ್ಸ್ ತರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಥಿಂಗ್ಸ್ ತುಂಬ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈಗ ಅದನ್ನು ಫಿಕ್ಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ.
ರೆಸಿಸ್ಟೆನ್ಸ್ ಎನರ್ಜಿ. ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಇರ್ಬೋದು, ಈ ಪರ್ಸನ್ ನನ್ನನ್ನು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ. ಅದರ ರೀಸನ್ ಏನಂದರೆ ಈ ಪರ್ಸನ್ ಚೇಂಜನ್ನು ರೆಸಿಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತನಾಡಬೇಕಾದ್ರೆ ಅವರಿಗೆ ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು, ತುಂಬ ಡಿಫ್ರೆಂಟ್ ಆ್ಯಕ್ಷನ್ ತೊಗೊಳ್ಬೇಕು, ತುಂಬ ಯೂನಿಕ್ ಸ್ಟೆಪ್ ಇಡಬೇಕು. ಆದರೆ ಅವರು ಅದನ್ನು ರೆಸಿಸ್ಟ್ ಮಾಡ್ತಾ ಇದ್ದಾರೆ. ಅವರು ತಮ್ಮ ಸೇಫ್ ಝೋನ್ನಲ್ಲೇ ಇದ್ದಾರೆ. ಅವರ ಸಿಚುವೇಶನ್ ಏನಂದರೆ ಅವರು ನಿಮ್ಮಿಂದ ದೂರ ಕೂತ್ಕೊಂಡು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮ್ಮನ್ನು ಮಿಸ್ ಮಾಡ್ತಾರೆ, ಸ್ಯಾಡ್ ಫೀಲ್ ಮಾಡ್ತಾರೆ, ದುಃಖ ಪಡ್ತಾರೆ. ಆದರೆ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಅವರಿಗೆ ಡಿಫ್ರೆಂಟ್ ಆ್ಯಕ್ಷನ್ ಬೇಕಾಗಿದೆ. ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು, ನಿಮ್ಮನ್ನು ಅಪ್ರೋಚ್ ಮಾಡಬೇಕು. ಮತ್ತು ಕೆಲವರ ಲೈಫ್ನಲ್ಲಿ ಬಹಳ ಬೇಗ ಅಪ್ರೋಚ್ ಬರ್ತಾ ಇರುವ ಸಾಧ್ಯತೆ ಕೂಡ ಇದೆ. ಹಾನೆಸ್ಟ್ ಕಮ್ಯುನಿಕೇಷನ್, ಕ್ಲಾರಿಟಿ ಎನರ್ಜಿ. ಬಹಳ ಬೇಗ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅಪ್ರೋಚ್ ಮಾಡಬಹುದು ಮತ್ತು ರಿಯಲ್ ಕಮ್ಯುನಿಕೇಷನ್ ನಡೆಯುವ ಎನರ್ಜಿ ಇದೆ. ತುಂಬ ವಿಷಯಗಳು ಕ್ಲಿಯರ್ ಆಗುವ ಎನರ್ಜಿ ಇದೆ. ಈ ಪರ್ಸನ್ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಬಯಸ್ತಿದ್ದಾರೆ, ನಿಮಗೆ ಸಂಪೂರ್ಣ ಸತ್ಯ ಹೇಳಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ರಿಯಾಲಿಟಿಯನ್ನು ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಈ ಎನರ್ಜಿ ಇದೆ. ನೀವು ಯೂನಿವರ್ಸ್ ಕಡೆಯಿಂದ ಕ್ಲಾರಿಟಿ ಕೇಳ್ತಾ ಇದ್ದರೆ ಆ ಕ್ಲಾರಿಟಿ ನಿಮಗೆ ಸಿಗುವ ಎನರ್ಜಿ ಇದೆ. ಈ ಪರ್ಸನ್ ಯಾಕೆ ನಿಮ್ಮನ್ನು ಬಿಟ್ಟರು, ಯಾಕೆ ಮಾತಾಡೋದನ್ನು ನಿಲ್ಲಿಸಿದ್ರು, ಫೈಟ್ ಯಾಕಾಯಿತು, ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ಕ್ಲಾರಿಟಿ ಅನ್ನೋದು ಬರುತ್ತೆ. ಈ ಪರ್ಸನ್ ತುಂಬ ಅಸಂಪ್ಷನ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದ್ದಾರೆ. ಒಂದು ಮಾತಿನಿಂದ ಮತ್ತೊಂದು ಮೀನಿಂಗ್ ತಗೊಳ್ತಾರೆ, ತುಂಬ ಡೀಪಾಗಿ ಅಸಂಪ್ಷನ್ಸ್ ಮಾಡ್ತಾರೆ. ಅದೇ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಕಾರಣ ಆಗಿದೆ. ಇಂತಹ ಸಿಚುವೇಶನ್ಗಳಲ್ಲಿ ರಿಯಲ್ ಕಮ್ಯುನಿಕೇಷನ್ ಆಗುವವರೆಗೆ ಕ್ಲಾರಿಟಿ ಅನ್ನೋದು ಬರೋದಿಲ್ಲ. ಬಹುಶಃ ನಿಮ್ಮ ಬಗ್ಗೆ ಅವರು ಕೆಲವು ನೆಗೆಟಿವ್ ಥಿಂಕ್ ಮಾಡ್ಕೊಂಡಿರ್ಬೋದು, ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ಆದರೆ ಕ್ಲಿಯರ್ ಕಮ್ಯುನಿಕೇಷನ್ ಮೂಲಕ ಅದು ಸರಿಯಾಗ್ಬೋದು. ಆ ಎನರ್ಜಿ ಇದೆ. ಡೀಪ್ ಅಟ್ಯಾಚ್ಮೆಂಟ್ ಎನರ್ಜಿ. ಸೊ ಈ ಪರ್ಸನ್ ನಿಮಗಾಗಿ ಫೀಲ್ ಮಾಡುವ ರೀತಿಯಲ್ಲಿ ಬೇರೆ ಯಾರಿಗಾಗೂ ಕೂಡ ಫೀಲ್ ಮಾಡ್ತಾ ಇಲ್ಲ. ಒಂದು ಟೈಮ್ನಲ್ಲಿ ಅವರು ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ನಿಮ್ಮನ್ನು ತುಂಬ ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಆದರೆ ಈಗ ಸಿಚುವೇಶನ್ ರಿವರ್ಸ್ ಆಗಿದೆ. ಈ ಪರ್ಸನ್ ಸ್ವತಃ ನಿಮ್ಮ ಮೇಲೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಸ್ವತಃ ನಿಮ್ಮೊಳಗೆ ಟ್ರ್ಯಾಪ್ಡ್ ಆಗಿದ್ದಾರೆ. ನಿಮಗಾಗಿ ಲಾಯಲ್ ಪರ್ಸನ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ, ಡೆಡಿಕೇಟೆಡ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಯಾವುದೇ ಕಾರ್ಮಿಕ್ ಬಾಂಡ್ ಇದ್ದರೂ ಕೂಡ ಅದು ಎಂಡ್ ಆಗುವ ಕಡೆಗೆ ಹೋಗ್ತಾ ಇದೆ. ಥಿಂಗ್ಸ್ ಬೆಟರ್ ಆಗುತ್ತೆ, ನಿಮ್ಮ ಲೈಫ್ ಲೆವೆಲ್ ಅಪ್ ಆಗ್ತಾ ಇರುವ ಎನರ್ಜಿ ಇದೆ. ಈ ಪರ್ಸನ್ ಅವರ ಈಗೋ ಬಿಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಆ್ಯಟಿಟ್ಯೂಡ್ ಬಿಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಕಂಟ್ರೋಲಿಂಗ್ ನೇಚರ್ ಬಿಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅಪ್ರೋಚ್ ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹೀಲಿಂಗ್, ಗಿಲ್ಟ್ ಎನರ್ಜಿ. ನೀವು ತುಂಬ ಸ್ಟ್ರೆಸ್ ಅಥವಾ ಆ್ಯಂಗ್ಸೈಟಿ ತಗೊಳ್ತಾ ಇರ್ಬೋದು. ಅದರಿಂದ ತುಂಬ ಸ್ಟ್ರೆಸ್ಸನ್ನು ತಗೊಳ್ಬೇಡಿ, ಆ್ಯಂಗ್ಸೈಟಿಯನ್ನು ತಗೊಳ್ಬೇಡಿ. ನಿಮ್ಮೊಳಗೆ ಪೇಯ್ನ್ ಇದ್ದರೆ ಆ ಪೇಯ್ನನ್ನು ಮನಸ್ಸಿನ ಒಳಗಡೆ ಹೋಲ್ಡ್ ಆನ್ ಮಾಡ್ಕೊಳ್ಬೇಡಿ. ನಿಮ್ಮ ಪಾರ್ಟ್ನರ್ ಕೂಡ ಅವರು ಮಾಡಿದ ತಪ್ಪುಗಳಿಗಾಗಿ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆ ಮಾಡಿದ ಕೆಲವು ರಾಂಗ್ ಥಿಂಗ್ಸ್ಗಾಗಿ ತುಂಬ ಗಿಲ್ಟ್ ಪಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಕಡೆಯಿಂದ ಯಾವುದಾದ್ರೂ ಗೆಸ್ಚರ್ ಬೇಕಾಗಿದೆ, ನೀವು ಇನ್ನೂ ಅವರಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅನ್ನೋ ಸೈನ್ ಬೇಕಾಗಿದೆ. ಸೊ ನಿಮ್ಮ ಬಗ್ಗೆ ಥಿಂಕ್ ಮಾಡುವ ಎನರ್ಜಿ ಇದೆ. ನಿಮ್ಮ ಕನೆಕ್ಷನ್ನಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಲಿಲ್ಲ. ನೀವು ಯಾವಾಗಲೂ ಎಫರ್ಟ್ ಆಗ್ತಾಯಿದ್ರಿ, ಅವರಿಗೆಲ್ಲವನ್ನ ಮಾಡ್ತಾಯಿದ್ರಿ, ಆದರೆ ರಿಟರ್ನಲ್ಲಿ ಏನೂ ರಿಸೀವ್ ಮಾಡ್ತಾ ಇರಲಿಲ್ಲ. ಕೊನೆಯಲ್ಲಿ ನೀವು ತುಂಬ ಡ್ರೈನ್ ಫೀಲ್ ಮಾಡ್ಕೊಂಡಿದ್ದೀರಾ. ಸೊ ನೀವು ಎಲ್ಲವನ್ನ ಕೊಟ್ಟು ಖಾಲಿ ಆಗಿಬಿಡ್ತಾ ಇದ್ರಿ. ಅವರು ನಿಮ್ಮ ಎನರ್ಜಿಯನ್ನು ತಗೊಳ್ತಾರೆ, ನಿಮ್ಮನ್ನು ಎಂಟಿ ಮಾಡ್ತಾರೆ. ನಿಮ್ಮ ಪಾರ್ಟ್ನರ್ ಕೂಡ ಅದೇ ಎನರ್ಜಿಯಲ್ಲಿದ್ದರು. ಕ್ಯೂರಿಯಾಸಿಟಿ, ಸ್ಟಾಕಿಂಗ್ ಎನರ್ಜಿ. ಅವರಿಗೆ ನೀವು ಅವರ ಪ್ರೆಸೆನ್ಸ್ ಅಥವಾ ಆ್ಯಬ್ಸೆನ್ಸ್ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನೀವು ಅವರಿಗೆ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿದ್ದಾರೆ. ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅಂತ ತಿಳಿಯೋದಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಟೇಟಸ್ ಗಮನಿಸ್ತಾ ಇರ್ಬೋದು, DP ನೋಡ್ತಾ ಇರ್ಬೋದು, ನಿಮ್ಮ ಅಕೌಂಟ್ಸ್ ನೋಡ್ತಾ ಇರ್ಬೋದು. ನೀವು ಬ್ಲಾಕ್ ಮಾಡಿರ್ದಿದ್ರೆ ಡೈರೆಕ್ಟಾಗಿ ನೋಡ್ತಾ ಇದ್ದಾರೆ. ಬ್ಲಾಕ್ ಮಾಡಿದರೂ ಕೂಡ ಅನೋನ್ ಅಕೌಂಟ್ ಮೂಲಕ ನೋಡ್ತಾ ಇರುವ ಸಾಧ್ಯತೆ ಕೂಡ ಇರಬಹುದು. ತುಂಬ ಹೈ ಲೆವೆಲ್ ಸ್ಟಾಕಿಂಗ್ ಇದೆ. ಸೊ ಮನಸ್ಸಿನ ಒಳಗಿನಿಂದ ತುಂಬ ಸ್ಯಾಡ್ ಆಗಿದ್ದಾರೆ, ತುಂಬ ಹರ್ಟ್ ಆಗಿದ್ದಾರೆ, ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ಆ ಎನರ್ಜಿ ಇವತ್ತಿನ ಎನರ್ಜಿಯಲ್ಲಿ ಕಾಣ್ತಾ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ. ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ಕಾಣಿಸ್ತಾ ಇದೆ. ಒಂದು ಹೊಸ ಚಾಪ್ಟರ್ ಶುರು ಆಗಲಿದೆ. ಇಲ್ಲಿವರೆಗೆ ಇದ್ದ ಪೇಯ್ನ್, ಮನಸ್ಸಿನಲ್ಲಿದ್ದ ಬೇಸರ, ಸ್ಯಾಡ್ನೆಸ್ ನಿಧಾನವಾಗಿ ಎಂಡ್ ಆಗುತ್ತೆ. ಆ ಎನರ್ಜಿ ಇದೆ. ಒಂದು ಹೊಸ ಆರಂಭ ನಿಮ್ಮ ಲೈಫ್ನಲ್ಲಿ ಮೂಡಿ ಬರಬಹುದು. ಆ ಎನರ್ಜಿ ಇದೆ. ನಿಮ್ಮ ಕನೆಕ್ಷನ್ನಲ್ಲಿ ರಿಲೀಸ್ ಆಗಬೇಕಿದ್ದ ಜನರು ರಿಲೀಸ್ ಆಗ್ತಾರೆ. ನಿಮ್ಮ ಕನೆಕ್ಷನ್ಗೆ ಸಪೋರ್ಟ್ ಮಾಡದ ಎನರ್ಜೀಸ್ ದೂರ ಆಗ್ತಾ ಇದೆ. ನಿಮ್ಮ ಸುತ್ತಮುತ್ತ ಸಪೋರ್ಟ್ ಮಾಡುವ ಜನರು ಮಾತ್ರ ಉಳ್ಕೊಳ್ತಾರೆ. ಗ್ರೋಯಿಂಗ್ ಅಟ್ರಾಕ್ಷನ್.
ಮುಂದಿನ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ನ ಅಟ್ರಾಕ್ಷನ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈ ಪರ್ಸನ್ಗೆ ಟ್ರೂ ಲವ್ ಫೀಲ್ ಆಗುತ್ತೆ. ಅವರು ನಿಮ್ಮ ಕಡೆ ಲಾಯಲ್ ಆಗಿ ಕಾಣಿಸ್ಕೊಳ್ತಾರೆ, ಡೆಡಿಕೇಟೆಡ್ ಆಗಿ ಕಾಣಿಸ್ಕೊಳ್ತಾರೆ. ಈ ಪರ್ಸನ್ನಲ್ಲಿ ಬಂದ ಚೇಂಜನ್ನು ನೀವು ಸ್ವತಃ ಫೀಲ್ ಮಾಡ್ತೀರಾ. ಅವರ ಬಿಹೇವಿಯರ್ನಲ್ಲಿ ಚೇಂಜ್ ಕಾಣಿಸ್ತಾ ಇದೆ. ಅವರ ಅಪ್ರೋಚ್ನಲ್ಲಿ ಚೇಂಜ್ ಕಾಣ್ತೀರಾ. ಅವರ ಇಂಟೆನ್ಷನ್ನಲ್ಲಿ ಚೇಂಜ್ ಕಾಣ್ತೀರಾ. ಸೆಕೆಂಡ್ ಚಾನ್ಸ್ ಎನರ್ಜಿ. ಈ ಪರ್ಸನ್ ನಿಮಗೊಂದು ಮೋರ್ ಚಾನ್ಸ್ ಕೇಳೋದಕ್ಕೆ ಬಯಸ್ತಾ ಇದ್ದಾರೆ. ಮತ್ತೊಂದು ಅವಕಾಶ ಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ಅದು ನಿಮಗೂ ಕೂಡ ಅನಿಸಿದ್ರೆ ಈ ಪರ್ಸನನ್ನು ಫರ್ಗಿವ್ ಮಾಡಬಹುದು. ನಿಮ್ಮ ಹಾರ್ಟ್ ರೆಡಿ ಇದೆ ಅಂತ ಅಂದರೆ ನೀವು ಅವರಿಗೆ ಮತ್ತೊಂದು ಚಾನ್ಸ್ ಕೂಡ ಕೊಡ್ಬೋದು. ಅದು ಸಂಪೂರ್ಣವಾಗಿ ನಿಮ್ಮ ಚಾಯ್ಸ್ ಆಗಿರುತ್ತೆ. ಸೊ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದ್ರೆ ನಿಮಗೆ ಸರಿಯಾದ ಗೈಡೆನ್ಸ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಮುಂದೆ ಥಿಂಗ್ಸ್ ಬೆಟರ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ನೀವು ಬೇರೆ ಯಾವುದನ್ನು ಚೇಸ್ ಮಾಡದೆ ನಿಮ್ಮ ಗ್ರೋತ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಹೀಲಿಂಗ್ ಮೇಲೆ ಫೋಕಸ್ ಮಾಡಿ. ಮತ್ತೆ ಎಲ್ಲವೂ ಸರಿಯಾದ ಟೈಮ್ನಲ್ಲಿ ನಿಮ್ಮ ಲೈಫ್ಗೆ ಬಂದೇ ಬರುತ್ತೆ. ಸೊ ಇವತ್ತಿನ ಈ ಎನರ್ಜಿ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.